ಹರಿ ಓಂ, ಎಲ್ರಿಗೂ ನಮಸ್ತೆ. ಇವತ್ತು ಶುಕ್ರವಾರ. ಇವತ್ತು ನಾನು ಶಾಪಿಗೆ ಹೋಗಲಿಲ್ಲ, ಸ್ವಲ್ಪ ತಲೆನೋವು ಕೂಡ. ಆಮೇಲೆ ಇವತ್ತು ಏಕಾದಶಿ ಕೂಡ. ಏಕಾದಶಿ ಅಂತೇಳಿ ಹೋಗೋದಲ್ಲ, ಏಕಾದಶಿ ಇವತ್ತು. ನೋಡಿ ಗಂಟೆ ನೋಡಿ 11 ಗಂಟೆ ಆಯಿತು. ಕರೆಕ್ಟಾಗಿ ಕಾಣ್ತಾ ಇದೆಯಲ್ಲ. ಸ್ವಲ್ಪ ಕೆಮ್ಮು ಜಾಸ್ತಿ ಇದೆ. ಕೆಮ್ಮು ಆಗಿ 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 ಲಾಸ್ಟ್ ವಾಮಿಟ್ ಆಗಿ ಹೋಗ್ತದೆ, ಅಷ್ಟು ಕೆಮ್ಮಿದೆ. ಜ್ವರ ನಿಂತು ಕೆಮ್ಮು ಇವಾಗ ಜೋರು. ನಾನಿವತ್ತು ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ಇವತ್ತು ನಾನು ಮನೇಲಿ ನಿಂತಿದ್ದು. ಯಾಕಂದರೆ ನನ್ನಮ್ಮ ಬರ್ತಾ ಇದ್ದಾರೆ ಬೆಂಗಳೂರಿಂದ. ಅಮ್ಮನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಎಲ್ಲ ಮನೇಲಿ ಇದ್ದಿದ್ದು ಕ್ಲೀನ್ ಮಾಡಲಿಕ್ಕೆ ಅಂತ ಎಲ್ಲಿ ಇಡೋದಲ್ವ, ಇದ್ದಿದ್ದನ್ನು ಅಲ್ಲಲ್ಲೇ ಆಚೆ ಈಚೆ ಇಡಬೇಕಷ್ಟೇ. ಸ್ವಲ್ಪ ಜಾಸ್ತಿ ಇದ್ದಿದ್ದನ್ನೆಲ್ಲ ಆ ಕಡೆ ಈ ಕಡೆ ಎಲ್ಲ ಇಟ್ಟೆ. ಇನ್ನು ಏನಿಲ್ಲ, ಇನ್ನು ಸ್ವಲ್ಪ ಅಂದರೆ ಇವಾಗ ಮಗಳನ್ನ ಕಟ್ಟಿಂಗ್ ಎಲ್ಲ ಮಾಡಿ ಕಳಿಸಿದೆ. ಹಾಗೆ ತಲೆ ಬಾಚೋದು, ಕಟ್ಟಿಂಗ್ ಮಾಡೋದು ಅಂತ ಹೇಳುವಾಗ ತುಂಬಾ ಅಂದರೆ ಎಡೆಯಲ್ಲಿ ಕಾಲ್ ಬಂತಾಯ್ತಾ, ಹಾಗೆ ಇದು ವಿಡಿಯೋ ಕಟ್ಟಾಯಿತು. ಎಲ್ಲ ಕಡೆ ಇರುವೆ, ನಮ್ಮಲ್ಲಿ ಜಾಸ್ತಿ ಇರುವೆ ಆಯಿತಾ. ಇರುವೆಲ್ಲ ಎಲ್ಲಿ ಹೋದರೂ ಬಿಡುವುದಿಲ್ಲ ನಮ್ಮನ್ನು. ಹಾಗೆ ಇರುವೆ ತುಂಬಾ ಇದೆ. ಏನು ಮಾಡ್ತಿದ್ದೀಯಾ ವೀರೇನ್? ನೋಡಿ ಇವಾಗ ಅಂದರೆ ಗುಡಿಸಿರೋದು, ಇವಾಗ ಪುನಃ ಅಷ್ಟೇ ಕಸ. ಈ ರೋಡ್ ಸೈಡ್ ಎಷ್ಟು ಧೂಳು ಅಂದರೆ, ಎಷ್ಟು ಸರ್ತಿ ಗುಡಿಸಿದ್ರೂ ಸಾಕಾಗೋದಿಲ್ಲ. ಈಗ ತಲೆ ಕೂದಲೆಲ್ಲ ಬಾಚಿ ಆಮೇಲೆ ಪುನಃ ಈಗ ಕಟ್ಟಿಂಗ್ ಎಲ್ಲ ಮಾಡಿ, ಫಿನಿಶಿಂಗ್ ಎಲ್ಲ ಮಾಡಿ, ನೂಲು ಎಲ್ಲ ಬಿದ್ದಿದೆ ನೋಡಿ, ತುಂಬ ನೂಲು ಬಟ್ಟೆ ಚೂರೆಲ್ಲ ಬಿದ್ದಿದೆಲ್ಲ. ಅದಕ್ಕೆ ಒಮ್ಮೆ ಜಸ್ಟ್ ಒಂದು ಗುಡಿಸಿ ಬಿಡೋಣ ಅಂಥೇಳಿ ಇವಾಗ ಎದುರಿನ ಒಂದು ಕೋಣೆ ಸ್ವಲ್ಪ ಗುಡಿಸಿ ಬಿಡುವ ಅಂಥೇಳಿ. ಆಮೇಲೆ ಅಡುಗೆ ಕೋಣೆಯನ್ನೆಲ್ಲ ಅಡುಗೆ ಆಗಬೇಕಷ್ಟೇ, ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕಷ್ಟೇ. ಇವತ್ತು ಏನೆಲ್ಲ ಅಡುಗೆ ಮಾಡೋದು ಅಂತಲೇ ಆಗಿಲ್ಲ. ಅಂದರೆ ನೋಡಿ ಮಗನು ಬಂದಿದ್ದಾನೆ, ಮಗನು ಮನೆಯಲ್ಲಿದ್ದಾನೆ. ಇವತ್ತು ಎಲ್ಲೂ ಹೋಗಲಿಲ್ಲ. ಮತ್ತು ಇವರಿಗೆ ಪೆರುವಾಜೆಯಲ್ಲಿ ಇವತ್ತಿನವರೆಗೆ ಸ್ಟಾಲ್ ಇತ್ತು, ಅಂದರೆ ನಿನ್ನೆವರೆಗೆ ಸ್ಟಾಲ್ ಹಾಕಿದ್ರು. ಇವತ್ತಿನ ಸ್ಟಾಲ್ ಕೂಡ ಇಲ್ಲ. ಹಾಗೆ ಹಸ್ಬೆಂಡ್ ಅವರು ಈ ಪಂಚಾಯಿತಿಗೆ, ಅಂದರೆ ಹೇಳೋದು ಮನೆ ಕಟ್ಟೋದು ಅಂತೇಳಿ ಪಂಚಾಯಿತಿಗೆ, ಆಮೇಲೆ ಕೆಳಗಡೆ ಇನ್ನು ಶಾಪಿನವರಿಗೆಲ್ಲ ಇದು ಮಾಡಿ ಕೊಡಬೇಕಲ್ಲ, ಅಗ್ರಿಮೆಂಟ್ಸ್ಗಳನ್ನೆಲ್ಲ. ಅದಕ್ಕೆ ನಂಬರ್ಗಳೆಲ್ಲ ಆಗಬೇಕಲ್ವ, ಅದನ್ನೆಲ್ಲ ಮಾಡಲಿಕ್ಕೆ ಹೋಗಿದ್ದಾರೆ. ಹಾಗೆ ನಾನು ಮತ್ತು ಮಗ ಮತ್ತು ನಾನು ಮನೆಯಲ್ಲೇ ಇದ್ದೇವೆ. ಮಧ್ಯಾಹ್ನ ಬರ್ತಾರೆ ಬಿಡು. ಮಧ್ಯಾಹ್ನ ಈಗ ಬರ್ತಾರೆ. ನನ್ನ ಅಣ್ಣ ಬರುವ ಕಾರಣ ಏನೆಲ್ಲ ಸ್ವಲ್ಪ ತರಲಿಕ್ಕೆ ಹೇಳಿದ್ದೇನೆ. ಯಾಕಂದರೆ ಏನಿಲ್ಲ, ಮನೆಯಲ್ಲೇ ಇದೆ ಪಡವಲಕಾಯಿ. ನಾನೇನು ಜಾಸ್ತಿ ಏನು ಆ ಥರ ಮಾಡೋದಿಲ್ಲ. ಗುಲಾಬ್ ಜಾಮೂನ್ ಮಾಡ್ತಾರೆ ನೋಡಿ, ನಾನು ಮಾಡ್ತೇನೆ ಅಂತ ಹೇಳಲೇ ಇಲ್ಲ ಅವನು. ಗುಲಾಬ್ ಜಾಮೂನ್ ಮಾಡ್ತಾರೆ ಅಂತ ಅಲ್ಲವೇ? ಕಸ ತೆಗಿ ಹೋಗು, ರೆಡಿ ಮಾಡಿ. ಅಮ್ಮ ನೋಡಿ ಕಸ ತೆಗಿದ್ದಾರೆ. ಬ್ಯಾಂಡ್ ಉದ್ದೇ ಆಗಿದೆ ಎಲ್ಲ ನನಗೆ. ಎಲ್ಲರೂ ಹೇಳಿದ್ರು ಹಾಗೆ ಬ್ಯಾಂಡ್ ಉದ್ದೋದೆ ಅಂತೇಳಿ. ಈ ಬೆಳಿಗ್ಗೆ ಪುನಃ ಇಷ್ಟೇ ಕಸ. ಈ ರೋಡ್ ಸೈಡಲ್ಲಿ ಉಂಟಲ್ಲ, ಸ್ಟೆಪ್ಲೆಲ್ಲ ಕ್ಲೀನ್ ಮಾಡಲಿಕ್ಕಿಲ್ಲ ಸ್ಟೆಪ್ಪು. ಹರಿ ಓಂ. ನೋಡಿ ಅಡುಗೆ ರೂಮಿಗೆ ಬಂದಿದ್ದೇನೆ. ಇನ್ನು ಅಡುಗೆ ಮಾಡಬೇಕು. ಏನಾದರೂ ಬೆಳಿಗ್ಗೆ ಮಾಡಿದಂಥದ್ದು ದೋಸೆ ಎಲ್ಲ ಮಾಡಿ, ದೋಸೆ ಎಲ್ಲ ಖಾಲಿ ಆಯಿತು. 2 ದೋಸೆ, ಅಂದರೆ ಜಾಸ್ತಿ ಮಾಡಲಿಲ್ಲ. ಇವತ್ತು ಏಕಾದಶಿ ಇರುವ ಕಾರಣ ನಾನೇನು ತಿನ್ನೋದು ಕಡಿಮೆ. ಆದ ಕಾರಣ ಕಡಿಮೆ ನಾನು ತಿನ್ನೋದೇ ಇಲ್ಲ. ನೀರು ಕೂಡ ತಗೊಳ್ಳುವಂಥದ್ದು ಇಲ್ಲ. ಏಕಾದಶಿ ದಿನ ನಿಜವಾಗ್ಲೂ ನೀರು ಕೂಡ ತಗೊಳ್ಳುವಂಥದ್ದು ಇಲ್ಲಲ್ಲ, ಹಾಗೆ ನೀರು ಕೂಡ ತಗೊಳ್ಳಿಕ್ಕೆ. ಹಾಗೆ ಈಗ ಅಡುಗೆ ಮಾಡಲಿಕ್ಕೆ ಹೊರಟಿದ್ದೇನೆ. ಏನು ಮಾಡೋದು ಅಂತೇಳಿ ತಲೆಗೆ ಹೋಗ್ತಾ ಇಲ್ಲ. ಒಂದೊಂದೇ ನೋಡಿಬಿಟ್ಟು ತರ್ತಾರೆ. 2 ಪಟ್ಟು ಪಡವಲಕಾಯಿ ಇದೆ ನೋಡಿ, ಪಲ್ಯ ಮಾಡಲಿಕ್ಕೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಗ್ಯಾಸ್ಟ್ರಿಕ್ ಆಗಲಿ, ಆಮೇಲೆ ಏನು ಅಂತ ಹೇಳ್ತಾರೆ, ರ್ಯಾಷಸ್ ಬರೋದಾಗಲಿ, ಅಂದರೆ ನಂಜಿ ಅಂತೆಲ್ಲ ಹೇಳ್ತಾರೆ, ಉರಿ ನಂಜಿ ಆಗಲಿ, ಅದು ಯಾವುದೇ ಇಲ್ಲ. ಒಳ್ಳೆ ಒಂದು ಹೆಲ್ತಿ ಆಗಿರುವಂತಹ, ಒಂದು ಆರೋಗ್ಯಕರವಾಗಿರುವಂತಹ ತರಕಾರಿ ಇದು. ಇದನ್ನು ನಾನು ಪಲ್ಯ ಮಾಡಬೇಕು. ಇದಕ್ಕೆ ಆದೊಂದು ರುಚಿ ಇಲ್ಲ ಆಯಿತಾ. ಹೆಚ್ಚಿನವರಿಗೆ ಇದು ಇಷ್ಟ ಆಗೋದಿಲ್ಲ, ಯಾಕಂದರೆ ಇದರಲ್ಲಿ ಒಂದು ಅದಕ್ಕೆ ಆದಂತಹ ರುಚಿ ಇಲ್ಲ. ಯಾಕಂದರೆ ನಾವು ಜಾಸ್ತಿ ಇದಕ್ಕೆ ಇದು ಗರಂ ಮಸಾಲೆ ಎಲ್ಲ ಹಾಕುವಾಗೆ ಇಲ್ಲ. ಗರಂ ಮಸಾಲೆ ಹಾಕದಿದ್ರೂ ಅವರಿಗೆ ನಾನೀಗ ಟೇಸ್ಟ್ ಇಲ್ಲ. ಅದಕ್ಕೆ ಇದನ್ನು ನಾನೀಗ ಕೊರೆದು ಪಲ್ಯ ಮಾಡಬೇಕು ಅಂತಿದ್ದೇನೆ. ಸ್ವಲ್ಪ ಬೆಳೆದಿದೆ. ಹೀಗೆ ನೋಡಿದಾಗ ನಿಜವಾಗ್ಲೂ ತುಂಬ
ಎಳ್ತಿದ್ರೆ ತುಂಬ ಒಳ್ಳೆಯದಾಗ್ತದೆ. ಸ್ವಲ್ಪ ಬೆಳೆದಿದೆ. ಬೆಳೆದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸ್ತೇನೆ ನಿಮಗೆ. ಇದರದ್ದು ಪಲ್ಯ ಮಾಡುವ ಅಂತಿದ್ದೇನೆ. ಆಮೇಲೆ ಏನು ಮಾಡೋದು ಅಂತ ಹೇಳಿದರೆ, ಅಣ್ಣನಿಗೂ ಅತ್ತಿಗೆಗೂ ಇದು ಬಟಾಟೆಯ ಗೊಜ್ಜು ಇದೆಯಲ್ಲ, ಮೊಸರು ಗೊಜ್ಜು, ಅದು ತುಂಬ ಇಷ್ಟ. ಅದಕ್ಕೋಸ್ಕರ ಮೊಸರು ಗೊಜ್ಜು ಮಾಡುವಂಥ ಬಟಾಟೆ ತೆಗೆದಿದ್ದೇನೆ. 4 ಬಟಾಟೆ ಸಾಕು, 4 ಸಾಕು. ಯಾಕಂದರೆ 5 ಬಟಾಟೆನ ಫಸ್ಟ್ ಇದು ಬೇಯಿಸ್ಲಿಕ್ಕೆ ಇಟ್ಟು ಬಿಟ್ಟರೆ ಅದು ಬೇಯುವಾಗ ನನಗೆ ಇದನ್ನು ಕೊರ್ದಾಗ್ತದೆ ನೋಡಿ. ಅದಕ್ಕೋಸ್ಕರ 1 ಕ್ಯಾರೆಟ್, ಆಮೇಲೆ 1 ಸೌತೆಕಾಯಿ, ಊರಿನ ಸೌತೆಕಾಯಿ ಇದೆ. ಇದನ್ನು ಕೋಸಂಬರಿ ಲಾಸ್ಟ್ ಮಾಡ್ಕೊಳ್ಳೋಣ. ಇದನ್ನು ತೆಗೆದಿಟ್ಕೊಳ್ತೇನೆ. 3 ಬಗೆ ಆಯ್ತು ಇವಾಗ. ಆಮೇಲೆ ಇನ್ನೊಂದು ಸಾರು ಮಾಡ್ಕೊಳ್ಳೋಣ. ಆಮೇಲೆ ಬದನೆಕಾಯಿ ತರಲಿಕ್ಕೆ ಹೇಳಿದ್ದೇನೆ. ಒಂದು ವಾಂಗಿಭಾತ್ ಮಾಡ್ಬೋದು, ಅಥವಾ ಬದನೆ ಬೆಂದಿ ಅಂದರೆ ನನ್ನ ಸಣ್ಣನಿಗೆ ತುಂಬ ಇಷ್ಟ. ಅದಕ್ಕೆ ಬದನೆ ಬೆಂದಿ ಮಾಡುವಂತ ಇದ್ದೇನೆ. ಆಮೇಲೆ ಟೊಮೆಟೊ ಸಾರು, ಇದೊಂದು ಅಂಬಟೆ ಗೊತ್ತಿದೆಯಾ? ಅಂಬಟೆ ಇದ್ದರೆ ಅಂಬಟೆ ಸಾರು ಮಾತ್ರ ತುಂಬ ಚೆಂದ ಆಗ್ತದೆ, ತುಂಬ ಟೇಸ್ಟಿ ಆಗ್ತದೆ. ಅಂಬಟೆಯನ್ನು ಚೆನ್ನಾಗಿ ಇದನ್ನು ಕೊರ್ದು ಮೇಲಿನ ಇದನ್ನು ಚೆಂದ ತೊಳೆದು ಇದರ ಸಿಪ್ಪೆಯನ್ನು ಮಾತ್ರ ಚೆನ್ನಾಗಿ, ಇದು ಅಂದರೆ ಕಷಿ ಅಂಬಟೆ ಅಲ್ಲ. ಕಷಿ ಅಂಬಟೆ ಆದರೆ ಒಳಗೆ ಸ್ಮೂತ್ ಇರ್ತದೆ, ಅದರ ಗೊರಟು ಉಂಟಲ್ಲ ಅದು ಕೂಡ ಸ್ಮೂತ್ ಇರ್ತದೆ. ಇದು ಊರಿನ ಅಂಬಟೆ, ಅದಕ್ಕೆ ಗೊರಟು ತುಂಬ ಗಟ್ಟಿ, ಕಲ್ಲಲ್ಲಿ ಜಜ್ಜಬೇಕು. ಕಲ್ಲಲ್ಲಿ ಅಂದರೆ ಟೈಲ್ಸ್ ಮೇಲೆಲ್ಲ ಜಜ್ಜಿದ್ರೆ ಟೈಲ್ಸ್ 2-3 ಭಾಗ ಆದಿತ್ತು. ಇದನ್ನು ನಾವು ಕಲ್ಲಿನ ಮೇಲಿಟ್ಟು, ಈ ಕಡಿವ ಕಲ್ಲು ಹೇಳ್ತಾರಲ್ಲ ಅದರ ಮೇಲಿಟ್ಟು ಕಲ್ಲಲ್ಲಿ ಜಜ್ಜಿದ್ರೆ ಮಾತ್ರ ಸ್ವಲ್ಪ ಪುಡಿ ಆಗ್ತದೆ. ಪುಡಿ ಆದರೆ ಚೆನ್ನಾಗಿರೋದು, ಯಾಕಂದರೆ ಇದರ ಒಳಗೆ ಇದೆಯಲ್ಲ ಎಂತ ಹೇಳೋದು, ಗೊರಟು, ಅದಕ್ಕೆಲ್ಲ ಉಪ್ಪು, ಹುಳಿ, ಖಾರ ಎಲ್ಲ ಇದು ಹೋದರೆ ತುಂಬ ಚೆನ್ನಾಗಿರ್ತದೆ. ಅಂದರೆ ಬೇಯುವಾಗ ಎಳೆದ್ರೆ ತುಂಬ ಚೆನ್ನಾಗಿರ್ತದೆ ಇದನ್ನು ತಿನ್ನಲಿಕ್ಕೆ ಕೂಡ. ಇದು ನಮ್ಮ ಹಳ್ಳಿಯ ಅಂಬಟೆ, ಅದಕ್ಕೆ ಅಷ್ಟು ಇದಿರುವುದಿಲ್ಲ, ಸ್ಮೂತ್ ಇರುವುದಿಲ್ಲ. ಇದನ್ನು ಕೂಡ ಕೊರೆದು ಹಾಕ್ತೇನೆ. 1 ಟೊಮೆಟೊ ಸಾರು ಜೊತೆಯಲ್ಲಿ ಇದರದ್ದೇ ಸಾರು ಮಾಡಿದ್ರಂತೂ ತುಂಬ ಚೆನ್ನಾಗಿರ್ತದೆ. ಅಂಬಟೆಯನ್ನು ನೋಡುವಾಗ ನನಗೆ ಒಂದು ನೆನಪಾಗೋದೇನು ಅಂತ ಹೇಳಿದರೆ, ಮೊದಲು ನಾನು ಇಲ್ಲಿ ರೂಮ್ ಮಾಡಿಕೊಂಡಿದ್ದೆ. ನಮ್ಮ ರಾಮಚಂದ್ರ ಮಾಸ್ಟ್ರು ಅಂತೇಳಿ ಅವರ ಮನೆಯ ಮೇಲೆ ಅವರು ರೂಮ್ ಬಾಡಿಗೆ ಕೊಡ್ತಿದ್ರು, ಅದರಲ್ಲಿ ನಾನು ರೂಮ್ ಮಾಡಿಕೊಂಡಿದ್ದೆ. ಆಗ ಅಲ್ಲೇ ರೂಮಿಗೆ ಹತ್ತಿಕೊಂಡು ಹೋಗುವ ಸ್ಟೆಪ್ಪಿನ ಸೈಡಲ್ಲೇ ಅಂಬಟೆ ಮರ, ತುಂಬ ಅಂಬಟೆ ಆಗೋದು. ಅವರು ಕೊಡ್ತಿದ್ರು ಕೂಡ, ನಾನು ಆಗಾಗ ಸಾರೆಲ್ಲ ಮಾಡ್ತಾ ಇದ್ದೆ. ಅದನ್ನು ಉಪ್ಪಲ್ಲಿ ಹಾಗೆ ತಿಂತಾ ಇದ್ದೆ ಕೂಡ. ಇವಾಗ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ, ಸಣ್ಣ ಏಜಲ್ಲಿ ಅದೆಲ್ಲ ಇಷ್ಟ ಆಗ್ತದೆ ತಿನ್ನಲಿಕ್ಕೆ, ಈಗೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಅದೆಲ್ಲ ನೆನಪಾಗ್ತಾ ಇದೆ. ಅಂಬಟೆಯನ್ನು ನೋಡಿದರೆ ಅದು ನೆನಪಾಗ್ತದೆ ನನಗೆ. ಹೀಗೆ ಹಂಚಿಕೊಂಡದಷ್ಟೇ. ಆಮೇಲೆ ನೋಡಿ ಟೊಮೆಟೊ ಸಾರು ಮಾಡುವಂಥ ಒಂದು ಸ್ವಲ್ಪ ಬೇಳೆ ಹಾಕಿ, ಟೊಮೆಟೊ ಹಾಕಿ, ಒಂದು ಸ್ವಲ್ಪ ತೋವೆಯುವಲ್ಲ, ಆಚೆ ತೋವೆಯ ಹಾಗೆ ತೋವೆಯುವಲ್ಲ, ಈಚೆ ಸಾರುವಲ್ಲ, ಆ ಥರ ಮಾಡಿಕೊಳ್ಳುವ ಅಂತೇಳಿ ಅದು ಚೆನ್ನಾಗಿರ್ತದೆ ಅನ್ನದ ಜೊತೆ. ಹಾಗೆ ಬೇರೆ ಏನು ಮಾಡೋದು ಅಂತ ನೋಡೋಣ. ಸಿಹಿ ಮಾಡಲಿಕ್ಕೆ ಸಾಗು ಪಾಯಸ, ಹಾಲು ಪಾಯಸ ಆದರೆ ಬೇಗ ಆಗ್ತದಲ್ಲ. ಯಾಕಂತ ಹೇಳಿದರೆ ನಿನ್ನೆಯವರೆಗೆ ಕಡಲೆಬೇಳೆ ಪಾಯಸ ಇತ್ತು. ಮೊನ್ನೆ ಕಡಲೆಬೇಳೆ ಪಾಯಸ ಮಾಡಿದ್ದೆ, ನಿನ್ನೆಯವರೆಗೆ ಇತ್ತು. ನಿನ್ನೆ ದಶಮಿ ಆದ ಕಾರಣ ನಾನು ತಿನ್ನಲಿಲ್ಲ. ಹಾಗೆ ಮಕ್ಕಳೆಲ್ಲ ತಿಂದು ಉಳಿದದ್ದು ಇವತ್ತು ಬಿಸಾಡಿಬಿಟ್ಟಿದ್ರು. ಅಂದರೆ ಕಡಲೆಬೇಳೆ ಪಾಯಸ ಮಾಡಿದ್ದೇವೆ, ಬೆಲ್ಲದ ಪಾಯಸ. ಇವತ್ತು ಸಿಂಪಲಾಗಿ, ಅಂದರೆ ಸಾಗು ಪಾಯಸ ಎಲ್ಲ ಸಿಂಪಲಾಗಿ ಆಗ್ತದಲ್ಲ, ಅದನ್ನು ಮಾಡುವ ಅಂತ ಇದ್ದೇನೆ. ಬೇರೆ ಏನು ಆಗ್ತದೆ, ಬೇರೆ ಏನು ಈಗ ಹೇಳಿದಷ್ಟು ಮಾಡ್ತೇನಾ ಅಥವಾ ಅದಕ್ಕಿಂತ ಹೆಚ್ಚು ಮಾಡ್ತೇನಾ ನೋಡೋಣ, ಆಯಿತಾ? ನೋಡಿ, ನೀರು ತಗೊಂಡಿದ್ದೇನೆ. ಮೊಬೈಲ್ನ ಆಚೆ ಈಚೆ ತೊಗೊಂಡೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಇದು ಬೇಸಿನ ಹತ್ರ ಒಮ್ಮೆ ನೋಡಿ, ಅಲ್ಲಿ ಬೇಸಿನ್ ಇರುವಂಥದ್ದು, ಅಲ್ಲಿ ಬೇಸಿನ ಹತ್ರ ಒಮ್ಮೆ, ಮತ್ತು ಇಲ್ಲಿ ಒಮ್ಮೆ ಆಗ ತರಲಿಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ಇಲ್ಲೇ ನೀರು ತಂದು ತೊಳಿತಾ ಇದ್ದೇನೆ. ಬಟಾಟೆ ಒಮ್ಮೆ ತೊಳೆದಂಥದ್ದು ಕ್ಲೀನ್ ಇದೆ, ಅದು ಕೂಡ ಪುನಃ ಒಮ್ಮೆ ತೊಳೆದು ಕುಕ್ಕರಲ್ಲಿ ಹಾಕಿಡೋಣ ಅಂತೇಳಿ ಇಲ್ಲೇ ಚೆನ್ನಾಗಿ ತೊಳೆದೊಮ್ಮೆ ಹಾಕಿಟ್ರೆ, ಇದನ್ನು ಭಾಗ ಮಾಡಿ ಹಾಕಿಟ್ರೆ ಒಂದು ವಿಷಯ ಸಾಕಾಗ್ತದೆ. ಈ ಥರ ನೋಡಿ, ಇದನ್ನು ನಾನು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡ್ತಿದ್ದೀರಲ್ಲ, ಹೊಸ ಕುಕ್ಕರ್ ತೆಗೆದುಕೊಳ್ಬೇಕಿನ್ನು, ಸ್ವಲ್ಪ ಹೋಗಿದೆ, ಇಟ್ಟಿದ್ದೇನೆ. ಇದು ಬೇಯಲಿ, ಆಮೇಲೆ ನೋಡುವ. ಬನ್ನಿ ಬೇರೆ ಕೆಲಸ ಮಾಡುವ. ಈಗ ಪುನಃ ನೋಡಿ, ಪಡವಲಕಾಯಿನ ಇದು ಸ್ವಲ್ಪ ಬೆಳೆದು ಇದಾದರೆ ಈ ಥರ ತೆಕ್ಕೊಳ್ಬೇಕು. ಗೊತ್ತಿರ್ಬೋದು ಪಡವಲಕಾಯಿ ಮಾಡೋರಿಗೆ ಹೆಚ್ಚಾಗಿ. ರೈಟೆಲ್ಲ ಕ್ಲೀನಾಗಿ ಹೋಗಬೇಕು.
ಎಲ್ಲ ಹೋಗಿದೆ. ಹಾಗೆ ಇದನ್ನು ಕೂಡ ಕ್ಲೀನಾಗಿ ಮಾಡ್ಕೊಳ್ತೇನೆ. ನೋಡಿ ಇದು ನೋಡಿ ಎಷ್ಟು ವೈಟ್ ಆಗಿದೆ, ಇದು ನೋಡಿ ಎಷ್ಟು ಗ್ರೀನ್ ಆಗಿದೆ ಅಂಥೇಳಿ. ಹಾಗೆ ಇದನ್ನು ಕೂಡ ಅದೇ ರೀತಿ ಇದರ ಬೀಜ ಕೂಡ ಬೆಳೆದಿದೆ. ಬೀಜ ಬೆಳೆಯದಿದ್ದರೆ ಬೇಡ. ನೋಡಿ ಬೀಜ ಬೆಳೆದಿದೆ. ಬೀಜ ಬೆಳೆಯೋದಿದ್ರೆ ಬೀಜದ ಜೊತೆಯಲ್ಲಿ ಹಾಕ್ಲಿಕ್ಕಾಗ್ತದೆ. ಇದ ಕಾರಣ ಬೀಜ ತೆಗಿಬೇಕು. ನೋಡಿ ಥರ ತೆಕ್ಕೊಳ್ಬೇಕು ಎಲ್ಲ ಕಸ. ಕಟ್ ಮಾಡ್ತಾ ಇದ್ದೆ, ಆಗ ಇವರು ಬಂದರು. ಸಾಗು ಸೇಮಿಗೆಲ್ಲ ತಂದಿದ್ದಾರೆ. ಈಗ ಸಾಗನ್ನು ಸ್ವಲ್ಪ ನೀರಿಗೆ ಹಾಕಿದ್ರೆ ಬೇಗ ಆಗ್ತದೆ ಪಾಯಸ. ಒಂದು 10 ನಿಮಿಷ ಸಹ ಬೇಡ ಪಾಯಸ ಮಾಡಲಿಕ್ಕೆ. ಅದಕ್ಕೋಸ್ಕರ ಸಾಗು ಕ್ಲೀನಾಗಿರುವಂತಹ ಸಾಗು ಇನ್ನು ನೀರಿಗೆ ಹಾಕಿರ್ತೇನೆ ನಾನು. ಒಂದು ಕಪ್ ಆಗುವಷ್ಟು ಬೇಡ, ಆದರೆ ಹಾಕಿದ್ದೆ. ಯಾಕಂದ್ರೆ ನನ್ನ ಮಗನಿಗೆ ಹಾಲು ಪಾಯಸ ಇಷ್ಟ, ಅದಕ್ಕೆ 1 ಕಪ್ ಆಗುವಷ್ಟು. ಇದಕ್ಕೆ ಇಷ್ಟೊಡದಕ್ಕೆ ಹಾಕ್ತಾ ಇರೋದು ತೊಳಿಲಿಕ್ಕೆ ಹೋಗ್ತಾರೆ. ತೊಳಿದ್ರಲ್ಲಿ ಅರ್ಧ ಕೂಡ ತೆಗಿಲಿಲ್ಲ, ನಿಮಗೆ ತಂದು ಗೊತ್ತಿಲ್ಲ. ಇದನ್ನು ತೊಳೆದು ನಾನೊಂದು ಹಾಕಿಡ್ತೇನೆ. ಒಂದು ಬುತ್ತಿಯಲ್ಲಿ ಹಾಕಿಟ್ಟಿರ್ತೇನೆ. ಬುತ್ತಿಯಲ್ಲಿ ನೀರು ತೆಗೆದಿಟ್ಟಿದ್ದೆ. ನಾನು ಮುಳುಗುವಷ್ಟು ನೀರು ಹಾಕಿಟ್ಟಿದ್ದೇನೆ, ಕಾಣ್ತಾ ಇರ್ಬೋದಲ್ಲ. ಸ್ವಲ್ಪ ಜಾಸ್ತಿ ಇದೆ ಮೇಲ್ಗಡೆ. ಹೀಗೆ ಅದನ್ನು ಮುಚ್ಚಿಟ್ಟು ಬಿಟ್ಟರೆ ಬೇರೆ ಕೆಲಸ ಮಾಡ್ಬೋದಲ್ಲ. ಇದೇ ತರಹ ಎಲ್ಲನ ಕಟ್ ಮಾಡ್ಕೊಳ್ತಾರೆ. ತೆಳುವಾಗಿ ನೋಡಿ. ಪಡವಲಕಾಯಿನ ಕಟ್ ಮಾಡಿಕೊಂಡಾಗುವಾಗ ಇದು ಬಟಾಟೆ ಕೂಡ ಬೆಂದಿದೆ. ಬಟಾಟೆ ಬೆಂದಾಗುವಾಗ ಸ್ವಲ್ಪ ತೆಂಗಿನಕಾಯಿ ಕೂಡ ತುರಿದಿಟ್ಟಿದ್ರೆ ಪಲ್ಯ ಮಾಡುವಂತ. ಹಾಗೆ ಇಲ್ಲಿ ಬೇಳೆನ ತೊಳೆದಿಟ್ಕೊಂಡೆ. ಆಮೇಲೆ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡೆ. ಈಗ ಬೇಳೆಯನ್ನು ಟೊಮೆಟೊಯನ್ನು ಒಟ್ಟಿಗೆ ಹಾಕಿ ಒಂದು ಸ್ವಲ್ಪ ಅರಶಿಣ ಹಾಕಿ ಇದನ್ನು ಬೇಯಿಸಿ ಇಟ್ಕೊಳ್ತೇನೆ. ಮತ್ತೆ ಪಲ್ಯ ಮಾಡೋದು ಎಲ್ಲ ಸಿಂಪಲ್ ಆಗಿ. ಯಾವುದೇ ಗರಂ ಮಸಾಲೆಗಳು, ಯಾವುದೇ ಅಂಗಡಿಯಿಂದ ತಂದದ್ದು ಯಾವುದು ಹಾಕುದಿಲ್ಲ. ನೀವು ನೋಡ್ತಾ ಇದ್ದೀರಾ. ಮತ್ತೆ ಫುಲ್ ನಾನು ವಿಡಿಯೋ ತೋರಿಸೋದಂದ್ರೆ 1-2-3 ಗಂಟೆ ವಿಡಿಯೋ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಫುಲ್ ವಿಡಿಯೋ ತೋರಿಸ್ತಾ ಇಲ್ಲ. ಸ್ವಲ್ಪ ಅರಶಿಣ ಹಾಕ್ಕೊಡ್ತೇನೆ. ಎಂತಪ್ಪ, ಶುದ್ಧ ಅರಶಿಣ. ಇದು ಶುದ್ಧ ಅರಶಿಣ ಹುಡಿ ಆಯ್ತಾ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಆಯ್ತು, ಅರ್ಧ ಸ್ಪೂನ್ ಹಾಕೋದಿಲ್ಲ ಯಾವಾಗಲೂ. ನೋಡಿ ಹಾಗೆ ಮುಚ್ಚಿಟ್ಟಿದ್ದೇನೆ. ಅಂಬಟೆಯನ್ನು ಮತ್ತೆ ಹಾಕಿದ್ರು ನಡೀತದೆ, ಏನಾಗೋದಿಲ್ಲ. ಅದಕ್ಕೆ ಇದು ಈಗ ನಾವು ಪಲ್ಯ ಮಾಡುವ ಆಯ್ತಾ. ಶುದ್ಧವಾದ ತೆಂಗಿನ ಎಣ್ಣೆ. ಇದು ನೋಡಿ ಎಣ್ಣೆಯ ತಿಂಡಿ ಕಾಯಿಸಿ ಕಾಯಿಸಿ ಎಲ್ಲ ಕಪ್ಪು ಕಪ್ಪಾಗಿದೆ ಆ ಕಡೆ ಈ ಕಡೆ ಎಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ನಾನು. ಒಂದೊಂದು ಇದನ್ನೆಲ್ಲ ಫಸ್ಟ್ ಎಣ್ಣೆ ಹಾಕ್ಕೊಳ್ಳೋದಿಲ್ಲ. ಫಸ್ಟ್ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟು ಬೇಯಿಸಿದ್ರೆ ಏನಾಗ್ತದೆ ಗೊತ್ತುಂಟು, ಅದರ ಪರಿಮಳ ಎಲ್ಲ ಹೊರಟೋಗ್ತದೆ. ಅದಕ್ಕಿಂತ ನೀವೇನು ಮಾಡಬೇಕಂದ್ರೆ ಸುಮ್ಮನೆ ನೀರು ಹಾಕಿ ಅದನ್ನು ಬೇಯಿಸಬೇಕು. ಬೇಯಿಸಿ ಆದಮೇಲೆ ನೀವು ಆಮೇಲೆ ಅವ್ರಿಗೆ ಬಡಿಸ್ಲಿಕ್ಕೆ ಆಗುವಾಗ ಒಗ್ಗರಣೆ ಹಾಕಬೇಕು. ಅದು ತುಂಬ ಟೇಸ್ಟಿಯಾಗಿರ್ತದೆ, ಆಮೇಲೆ ಪರಿಮಳವಿರ್ತದೆ. ಆ ಥರ ಮಾಡೋದು ಯಾವಾಗಲೂ. ನಾನು ಇವಾಗ ಎಣ್ಣೆ ಹಾಕಿಬಿಟ್ಟೆ. ಇನ್ನು ಇಲ್ಲಿ ಒಗ್ಗರಣೆ ಹಾಕ್ಕೊಂಡೇ ಒಂದು ಮಾಡಿಬಿಡ. ಟಪ ಟಪ ಇರ್ತದಿಲ್ಲ ಕಲ್ಲಿಗೆ. ಈರುಳ್ಳಿ ಎಂತದ್ದು ಹಾಕುದಿಲ್ಲ ಆಯ್ತಾ. ಇಷ್ಟವಲ್ಲ ಅಪ್ಪನಿಗೆ. ಈರುಳ್ಳಿ ಹಾಕಿದ್ರೆ ಬಜ್ಜಿಗೆ. ಅದು ನಾನು ಹೇಗೂ ತಿನ್ನೋದಿಲ್ಲ, ಆದರೂ ಕೂಡ ನೋಡಿ ಅಷ್ಟೇ, ನೀರಲ್ಲಿ ಹಾಕೋದಿಲ್ಲ. ಟೊಮೆಟೊ ಬೇಕಿದ್ರೆ ಕೊಯ್ದು ಹಾಕೋದು. ಟೊಮೆಟೊನ ಹಾಕ್ಕೊಳ್ತಾ ಇಲ್ಲ, ತೋರಿಸ್ತಾರೆ.
ಈಗ ರೆಡಿ ಆಗ್ತದೆ. ಅಲ್ಲೇ ಬೇರೆ ಅಲ್ಲೇ ಅನ್ಕೊಳ್ತೀನಿ ಅಲ್ವಾ. ಉಪ್ಪು ಹಾಕ್ಕೊಳ್ತೇನೆ. ಉಪ್ಪು ಗಾಜಿನ ಬಾಟ್ಲಿಯಲ್ಲಿ ನಾನು ಇಲ್ಲೇ ಇಟ್ಕೊಳ್ಳುವಂಥದ್ದು. ಇಲ್ಲಾಂದರೆ ಗಾಜಿನ ಬಾಟ್ಲಿ ಆಚೆ ಈಚೆ ತಗೊಂಡು ಹಾಕ್ತೀನಿ. ಉಪ್ಪು ಅದಕ್ಕೆ ತಕ್ಕಷ್ಟು ಸ್ವಲ್ಪ ಮೆಣಸಿನ ಹುಡಿ ಮತ್ತೆ ಉಪ್ಪು ಮತ್ತು ಉಪ್ಪು ಅಷ್ಟೇ, ಬೇರೆ ಏನು ಹಾಕುವುದಿಲ್ಲ ಹೆಚ್ಚಾಗಿ. ಅದಕ್ಕೆ ತೆಂಗಿನಕಾಯಿ ಅಂದರೆ ನಾನು ಲಾಸ್ಟ್ ಹಾಕ್ಕೊಳ್ತೇನೆ. ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ತೆಂಗಿನಕಾಯಿ ಹಾಕೋದು. ಉಪ್ಪು ಮತ್ತು ಒಂದು ಸಣ್ಣ ಗ್ಲಾಸಲ್ಲಿ 1/4 ಗ್ಲಾಸ್ ಆದಷ್ಟು ನೀರು ಹಾಕ್ಕೊಂಡಿದ್ದೇನೆ ಅಷ್ಟೇ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಒಳ್ಳೆಯದಾಗೋದಿಲ್ಲ. ಪಚ್ಚಿಕ್ ಆಗ್ತದೆ. ನೋಡಿ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಆಯಿತು. ಬೇಯಿಸ್ಕೊಳ್ಳುವ. ಮತ್ತೆ ಸರಿಯಾಗಿ ಕುದಿ ಬಂದಮೇಲೆ ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ. ಹಾಗೆ ಬಟಾಟೆ ಇದೆಯಲ್ಲ ಅದನ್ನು ಸಿಪ್ಪೆ ಸುಳ್ಕೊಳ್ತೇನೆ. ನಾನು ಸಿಗಿರ್ತೀನಿ ತಗೊಂಡು ಬಿಸಿ ಉಂಟು ಸುಮ್ಮನೆಲ್ಲ. ಮಕ್ಕಳಿಗೆ ಸುಮ್ಮನೆಲ್ಲಾದರೂ ಉಪದ್ರ ಮಾಡೋದಂದ್ರೆ ಓಕೆ, ಅದನ್ನೇ ಮಾಡು ಅಂದರೆ ಮಾಡೋದಿಲ್ಲ. ಸೈಡ್ ತೆಗೆದಿರ್ತೀನಿ. ಸೈಡ್ ತೆಗೆದ್ರೆ ನನಗೆ ಕಷ್ಟ ಆಗ್ತದೆ. ಸೈಡ್ ಇದ್ದರೆ ಈಗ ಒಮ್ಮೆಗೆ ತೆಗಿಲಿಕ್ಕಾಗ್ತದೆ ನನಗೆ. ಹೌದಾ? ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು. ಮತ್ತು ಬಟಾಟೆ ಸಿಪ್ಪೆಯೂ ಅಷ್ಟೇ ಬಿಸಿ ಬಿಸಿ ಇರುವಾಗಲೇ ತೆಗಿಬೇಕು. ಮತ್ತೆ ಗಟ್ಟಿ ಆಗ್ತದೆ. ಎಂಥದೋ ಮುಡಿ ಉಂಟು, ತೆಂಗಿನಕಾಯಿ ಎಂಥ ಮುಡಿ ಉಂಟು, ಅದನ್ನು ತೊಳ್ಕೊಳ್ಳೋ ಬುದ್ಧಿ ಇದರಲ್ಲೇನುಂಟು. ಇದನ್ನು ತೊಳ್ಕೊಂಡು ಮಾಡಿದ್ರೆ ಇಲ್ಲಿ ಪಲ್ಯ ರೆಡಿ ಆಯ್ತು. ಸಾರಿನ ರಟ್ಟಿತ್ತ ಸಾರು ರೆಡಿ ಆಯಿತು. ನೋಡಿ ಬೆಂದಿದೆ, ಆಫ್ ಮಾಡೋದು ಇನ್ನು. ಸರಿ, ಸಾರು ರೆಡಿ. ಒಂದೇ ವಿಷಯಕ್ಕೆ ಆಮೇಲೆ ಪಲ್ಯ ಕೂಡ ರೆಡಿ. ನೋಡಿ ರೆಡಿಯಾ? ಪಲ್ಯ ರೆಡಿ ಆಯಿತು. ಸಾಗು ನೋಡುವ ಬೆಂದಿದ್ದ. ಅದು ಉಪ್ಪು ಅಂದಾಜು, ಖಾರ ಅಂದಾಜು ಎಲ್ಲ ಸಾಗು ನೋಡುವ. ಪಲ್ಯ ನೋಡಿ ಚೆನ್ನಾಗಿದೆ. ಹೊರಗಡೆ ಗೊತ್ತಾಗ್ತಾ ಇರ್ಬೋದು ನಿಮಗೆ. ನೋಡಿ ಒಂಚೂರು ನೀರಿನ ಅಂಶ ಇಲ್ಲ. ನೋಡಿ ಹಾಗೆ ಸಣ್ಣಕ್ಕಿಟ್ಟು ಬೇಯಿಸ್ಕೊಂಡ್ರೆ ಆಯಿತು. ಇದೆಲ್ಲ ನಾವು ಒಲೆಯಲ್ಲಿ ಸಿಗಬೇಕು, ಅಂದರೆ ಗ್ಯಾಸ್ ಅಲ್ಲ, ಬೆಂಕಿ ಹಚ್ಚುವ ಒಲೆಯಲ್ಲಿ ಸಿಗಬೇಕು. ಕೆಂಡದಲ್ಲೇ ಮಾಡಬೇಕು. ಏನು ಟೇಸ್ಟ್ ಆಗ್ತದೆ ಅಂದರೆ ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯ್ತು ಅದೆಲ್ಲ. ನೋಡಿ ಕಸ ತೆಗೆಯೋ ಕೆಲಸ ಎಲ್ಲ ನನ್ನ ಮಗ ಮಾಡ್ತಾ ಇದ್ದಾನೆ ಜೊತೆಯಲ್ಲಿ. ನಾನು ಸಾರಿಗೆ ಮತ್ತು ಇದು ಗೊಜ್ಜಿಗಾಗುವಷ್ಟು ಮೆಣಸು, ಆಮೇಲೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಅಂಬಟೆ ಎಲ್ಲ ಕಟ್ ಮಾಡಿಟ್ಟಿದ್ದೇನೆ. ಇದು ಅಷ್ಟೇ. ಇದು ಬಟಾಟೆಯನ್ನು ಕೂಡ ಸಿಪ್ಪೆ ತೆಗೆದಿಟ್ಟಿದ್ದೇನೆ. ಬಟಾಟೆಗೆ ಬೇಗ ಮೊಸರು ಹಾಕಿ ಗೊಜ್ಜು ಮಾಡಿಟ್ರೆ ಚೆನ್ನಾಗಾಗೋದಿಲ್ಲ. ಅದು ಅವ್ರನ್ನ ಊಟಕ್ಕೆ ಕೂರಿಸಿದ ಕೂಡಲೇ ನಾವು ಮಾಡ್ಬೋದು. ಹಾಗೆ ಇದು ಅಷ್ಟೇ, ಸೌತೆಕಾಯಿಯೂ ಅಷ್ಟೇ. ಬೇಗ ನಾವು ಕೊಚ್ಚಿ ಅಥವಾ ಇದನ್ನು ಬೇಗ ತುರಿದಲ್ಲೇ ಇಟ್ಟರೆ ಒಳ್ಳೆಯದಾಗೋದಿಲ್ಲ. ಅವರು ಬಂದು ಮಾತಾಡ್ತಾ ಇರುವಾಗ ಇದನ್ನು ಮಾಡಿ ಮುಗಿಸ್ಬೋದು, ದೊಡ್ಡ ವಿಷಯವಲ್ಲ ಅದೆಲ್ಲ. ಆಮೇಲೆ ಇಲ್ಲಿ ನಾನು ಡ್ರೈ ಫ್ರೂಟ್ಗಳನ್ನೆಲ್ಲ ನೀರಿಗೆ ಹಾಕಿಟ್ಟಿದ್ದೇನೆ. ನೋಡಿ ಸ್ವಲ್ಪ ಆಗಲೇ ಹಾಕಿಟ್ಟಿದ್ದೇನೆ, 1 ಗಂಟೆ ಆಯಿತು. ನೋಡಿ ಇದರಲ್ಲಿ ಏನೆಲ್ಲ ಉಂಟು ಅಂತ ಹೇಳಿದರೆ ಪಿಸ್ತಾ, ಬಾದಾಮಿ, ಆಮೇಲೆ ಇದು ವಾಲ್ನಟ್, ಆಮೇಲೆ ಕಪ್ಪು ದ್ರಾಕ್ಷಿ, ಅದೇ ಕಪ್ಪು ದ್ರಾಕ್ಷಿ ಮತ್ತೆ ಖರ್ಜೂರ ಎಲ್ಲ ಹಾಕಿಟ್ಟಿದ್ದೇನೆ. ಬೇರೆ ಹಾಕಿಡ್ಲಿಲ್ಲ ಅಷ್ಟೇ, ಬೇರೆ ಇದೆ ಹಾಕಲಿಲ್ಲ. ಇದು ಜ್ಯೂಸ್ ಮಾಡಲಿಕ್ಕೆ ಬೆಲ್ಲ ಹಾಕಿ ಜ್ಯೂಸ್ ಮಾಡಿ ಕೊಡುವ ಅಂತೇಳಿ. ಹಾಲಿದ್ರೆ ಹಾಲು ಹಾಕ್ಬೋದು, ಹಾಲು ಇದೆ. ನಾನು ಹಾಲು ಬೇಕಿದ್ರೆ ಹಾಕ್ತೇನೆ, ಹಾಲಿಲ್ಲ ಅಂದರೆ ಹಾಗೆ ಕುಡಿಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ. ಹಾಗೆ ಇದು ಜ್ಯೂಸಿಗೆ ಅಂತೇಳಿ ನೀರಲ್ಲಿ ಹಾಕಿಟ್ಟಂತಹ ಡ್ರೈ ಫ್ರೂಟ್ಸ್. ನೋಡಿ ಎಲ್ಲ ಸಿಂಪಲಾಗಿ ಪಲ್ಯ ಕೂಡ ಆಯಿತು. ನೋಡಿದ್ರಲ್ಲ,
ಪಲ್ಯ ಕೂಡ ತುಂಬ ಚೆನ್ನಾಗಿ ಆಗಿದೆ. ಡ್ರೈ ಆಗಿದೆ ನೋಡಿ, ಡ್ರೈ ಆಗಿ ತುಂಬ ಚೆನ್ನಾಗಿ ರೆಡಿ ಆಗಿದೆ. ಪಲ್ಯವು ರೆಡಿ ಆಯಿತು. ಎಲ್ಲ ಅರ್ಧ ಗಂಟೆ ಒಳಗೆ ರೆಡಿ ಆಗ್ತದೆ. ಸಾರು ಸಾರು ತೆಗಿಲಿಕ್ಕಾಗುದಿಲ್ಲ ಬೆಂದಿದೆ. ಆಯ್ತಾ? ವಿಶಿಲ್ ಹರಿ ಹರಿ ಅದು ವಿಶಿಲ್ ಬರ್ತಾ ಇದೆ. ಅದು ವಿಶಿಲ್ ಹೋಗಲಿಲ್ಲ. ವಿಶಿಲ್ ಹೋದರೆ ಒಂದು ಹುಳಿ ಹಿಂಡಿ ಹಾಕಿ ಆಮೇಲೆ ಒಂದು ಇದನ್ನು ಹಾಕಿ ಒಂದು ಕುದಿಸಿ ಒಂದು ಒಗ್ಗರಣೆ ಕೊಟ್ಟರೆ ಸಾಕು, ಬೇಗ ಆಗಿ ಹೋಗ್ತದೆ ಎಲ್ಲ. ಆಮೇಲೆ ಇದು ಬಟಾಟೆದು ಆಮೇಲೆ ಹೇಳಿದ್ನಲ್ಲ. ಆಮೇಲೆ ಒಂದು ಪಾಯಸನೂ ಅಷ್ಟೇ ಅವರು ಬರುವಾಗ ಮಾಡಿದರೆ ಸಾಕಾಗ್ತದೆ. ನೋಡಿ, ಅಡುಗೆ ಮನೆ ಕೆಲಸ ಮುಗ್ದೋಯ್ತು. ಬರೀ ಒಂದು ಅರ್ಧ ಗಂಟೆಯಲ್ಲಿ ಇಷ್ಟೆಲ್ಲ ಕೆಲಸ ಆಯಿತು. ಹಾಗೆ ಇನ್ನೇನು ಮಾಡೋದು ಅಂತ ಗೊತ್ತಿಲ್ಲ. ಏನಾದರೂ ಸ್ಪೆಷಲ್ ಇದ್ದರೆ ಮಾಡ್ತೇವೆ. ಓಕೆನಾ? 1 ಗಂಟೆ ನೋಡಿ ಚಂದ ಇದು 1 ಗಂಟೆ ಆಯಿತು. 1 ಗಂಟೆ ಹೊತ್ತಿಗೆ ನೋಡಿ ಎಷ್ಟು ಚಂದ ಇದು ನೆಂದಿದೆ ಅಂತ. ಸಬ್ಬಕ್ಕಿ ತುಂಬ ಚೆನ್ನಾಗಿ ನೆಂದು ಬಂದಿದೆ. ಎಷ್ಟು ನೀರು ಹಾಕಿದ್ದೆ ಅಷ್ಟಾಗಿದೆ. ಇದನ್ನು ಈಗ ಒಮ್ಮೆ ಸ್ವಲ್ಪ ಬೇಯಿಸಿಕೊಳ್ಳುವ. ಕುದಿಯುವ ನೀರಿಗೆ ಹಾಕಿದರೆ ಸಾಕು, ಇದು ಟ್ರಾನ್ಸ್ಪರೆಂಟ್ ಆಗ್ತದೆ, ಚಂದ ಬೇಯ್ತದೆ, ಬೇಗ ಬೇಯ್ತದೆ. ಆಯಿತಾ? ಈ ಥರ ಮಾಡಿಕೊಂಡ್ರೆ ಬೇಗ ಬೇಯ್ತದೆ. ಇದನ್ನು ನಾವು ಪಾಯಸ ಮಾಡಿಕೊಳ್ಳಿಕ್ಕೆ ಎಲ್ಲ ಕುದಿಸಿ ಎಲ್ಲ ರೆಡಿ ಮಾಡುವ. ಯಾಕಂದರೆ ಇನ್ನೂ ಬರಲಿಲ್ಲ ಅಣ್ಣನವರು, ಅದಕ್ಕೋಸ್ಕರ. ಸ್ವಲ್ಪ ಬಿಸಿಯ ಮೇಲೆ ಇದೇನಿಷ್ಟು? ಅಮ್ಮಂದ? ಸರಿ ಸರಿ ಸರಿ. ಅಮ್ಮ ಇಲ್ಲಿ ಕಾಣ್ತಾನೆ ಇಲ್ಲ. ಹರಿ ಓಂ ಅಮ್ಮ. ಅಯ್ಯೋ ಪಾಪತ್ತು ನೂದು ಪಾಪ ಬೇಕವಲೇ ಅಲ್ವಾ? ಅಯ್ಯೋ ದೇವ್ರೆ, ವಾಯ್ಸೆಲ್ಲ ಕಿತ್ತಾಕ್ಬೇಕು ನಾವು ಮತ್ತೆ. ಹೋಗ್ರಿ ಬನ್ರಿ. ಮತ್ತೆ ಇದೆಂತಾಗಿದೆ ಮತ್ತೆ ಅತ್ತಿಗೆ ಬಂದರು. ಕಾಯಮ್ಮ. ಹರಿಯೋ रॉड करेंगे रॉड पे एक कैसे कौन सा ये एक हाथी छवे ताकि नहीं सब जा नक जा सोमसा पूरा सोमसा मज ಬಂದೆ ನೀವೇನು ಹೇಳ್ತಿರತ್ತಿಗೆ ಇದು ಮೊನ್ನೆ ಮಡಿಕೇರಿಲಿ ಬಿಟ್ಟಂಗೆ ಕಾರಿಂದ ಇಳಿಸಿ ಬಿಟ್ಟಿದಷ್ಟೇ. ಸ್ಟೆಪ್ ಹತ್ಕೊಂಡು ನಮ್ಮ ಮನೆ ಒಳಗೆ ಬಂದಿದ್ದೆ. ಮಾತೆ ಬೋಲೆಗೆ ಗೌರಿಬಿದನೂರು ಏವನು 170 ಕಿಲೋಮೀಟರ್ ರೋವಣಸಮಿ ಇಲ್ಲ ತಿಪ್ಟೂರು ಅನ್ಸು ಎಂಸೂರು. ಬನ್ನಿ ಬನ್ನಿ, ಏನಿಲ್ಲ ಮುಂದೆ ಬನ್ನಿ. ಏಕ್ ಗೊಟ್ಟೆವು ರೆವೆನ್ನೆ ಸೋರು ಏವನು ಬಾಗಿ ಓಪನ್ ಎಲ್ಲ ರೆಡಿ ಏವನು ಬನ್ನಿ ಬನ್ನಿ, ಏನಿಲ್ಲ ಮುಂದೆ. ಸೈಡ್ ಜಾಂತೆ ಸೈಡ್ ಕನ್ನಡಕ್ಕಿತ್ತಲ್ಲ ಎಲ್ಲಿಂಟು ಯಾರಿಗೆ? ಅವ್ರಿಗೆ ಬ್ಲ್ಯಾಕ್ ಕನ್ನಡಕ್ಕಿತ್ತಲ್ಲ, ಅದಿಲ್ಲ, ಕಣ್ಣ ಕಾಣೋದಿಲ್ಲ ಅಂತಲ್ಲ. ಅಥವಾ ಬ್ಲ್ಯಾಕ್ ಕನ್ನಡಕ್ಕಿತ್ತಲ್ಲ ಎಲ್ಲಿಂಟು ಅದು ಗೊತ್ತಿಲ್ಲ. ಚಪ್ಪಲ್ ತೆಗೀರಿ, ಚಪ್ಪಲ್ ತೆಗೆದೇ ಬರಲಿ ಚಪ್ಪಲ್ ಕೆಳಗೆ ಇಡುದಾ ಕೆಳಗೆ. ಅದೇನಾಗುದಿಲ್ಲ ಇಲ್ಲಿ ಅಮ್ಮ ಜವಾನೆ ಗಾಡಿ ಅಮ್ಮ ಅಸಲು ಬಗೆತೆ ಇವಾಗ
itu ya anak. Orang mami, mana kada? Mana Nikola? Mana Nikola? Nikola mana Nikola? Mana Nikola na? Orang yang nama itu. Hai. Vijay. Ya bro, yang enggak. Bisa. Kalau orang konten yang bisa na. Ya mencari mana? Ya Aduh, nih, dia. bikin Tinggi jarum nih. नहीं थे तुझेगा नहीं 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 मतलब तुम्हारे का तुम ओ चलो ये घरचे सेटअप बघा आता काय ते ನನ್ನ ಅಮ್ಮ ಬಂದಿದ್ದಾರೆ शेवट दिन ओपन नाही का एक सिंगल. ಅಣ್ಣರೆ ಎಲ್ಲರೂ एक चला. चला चला बेसलेगा. नाही कोल्ड हा तू अंचून देऊ पाय पाय अंचून तेव्हा मा भीतर जायचा घरून इकडे जोर कधी रो. तू सोड मैदा नाही. होय मी तो सेवला निघा. हा उद्योग आहे फर्स्ट बितो तवा. अबू मला जरा बरे. ಬಲಬದಿಗೆ ಬನ್ನಿ, ಬಲಬದಿಗೆ. ಬಲಬದಿ. ಅಲ್ಲಿ ಬನ್ನಿ. ಬಲಬದಿಗೆ ಬನ್ನಿ ಬಲಬದಿ. ಮಾಡ್ತಾ ಇದ್ದಾರೆ ಇದೇನು ಅಣ್ಣನಿಗೆ ಊಟನೇ ಬಡಿಸಿಲ್ಲ ಈ ಚಟ್ನಿ ಎಲ್ಲ ನಮಗೆ ಖಾರ ಆಗೋದಿಲ್ಲ. ಈಗ ಮಾತ್ರ ಖಾರ ಆಗೋದಿಲ್ಲ. ಹೌದಾ ಅಣ್ಣ ನಾನು ಎಲ್ಲ ಕೂತು ಇಲ್ಲಿ ತುಂಬ ಮಾತಾಡಿದೆವು ಆಗ ತುಂಬ ಜೋರು ಮಳೆ ಬಂದಿತ್ತು ನೋಡಿ ಎಲ್ಲ ಮಳೆ ಸುರಿದ ಮಳೆಯಲ್ಲಿ ಇದ್ರ ಕಾಣ್ತಾನೇ ಇಲ್ಲ ನೋಡಿ ಯಾಕಂದರೆ ಈ ಸರ್ಪಲ್ಲೆಲ್ಲ ಹಾಕಿದ್ದಿಲ್ಲ ಏನೂ ಕಾಣ್ತಾ ಇಲ್ಲ ಅಣ್ಣನವರೆಲ್ಲ ಹೋದರು ಅಣ್ಣನವರು ಹೋದ್ರಾಯ್ತಾ ನನಗೆ ಆಗ ಇದು ತೆಗಿಲಿಕ್ಕೆ ವಿಡಿಯೋ ಮಾಡಲಿಕ್ಕೆ ನೆನಪಾಗಲಿಲ್ಲ ನೋಡಿ ಸಾರು ಮಾಡಿದ್ದು ಹೇಳಿದ್ದ ಸಾರು ಮಾಡಿದ್ದೆ ಆಮೇಲೆ ಒಂದು ಕೋಸಂಬರಿ ಮಾಡಿದ್ದೆ ಕೋಸಂಬರಿ ಇಷ್ಟೇ ಉಳ್ತಾ ಇರುವಂಥದ್ದು ಇನ್ನು ಕ್ಲೀನ್ ಮಾಡಲಿಕ್ಕೆ ಹೊರಟಿರುವಂಥದ್ದು ಹಾಗೆ ಅನ್ನ ಹಾಗೆ ಬಟಾಟೆಯ ಗೊಜ್ಜು ಮಾಡಿದ್ದೆ ಅಣ್ಣನಿಗೆ ಬಟಾಟೆ ಗೊಜ್ಜು ಅಂದರೆ ಇಷ್ಟ ಆಮೇಲೆ ಪಲ್ಯ ನೋಡಿದ್ರಲ್ಲ ಇದಕ್ಕೆ ನಾನು ಶಿಫ್ಟ್ ಮಾಡಿದ್ದು ಅದು ಬಾಂಡ್ಲಿ ಬೇಕು ಅಂತ ನನಗೆ ಯಾಕಂದರೆ ಇದು ಸೆಂಡಿಗೆ ಹುರಿಲಿಕ್ಕೋಸ್ಕರ ಬಾಂಡ್ಲಿ ಬೇಕು ಅಂತೇಳಿ ನಾನು ಶಿಫ್ಟ್ ಮಾಡಿದ್ದಂಥದ್ದು ಇಷ್ಟೇ ಮಾಡಿರೋದು ಮತ್ತೊಂದು ಪಾಯಸ ಮಾಡಿದ್ದೇನೆ ಅಷ್ಟೇ ಇದ್ರೆ ಕಷಾಯ ಮಾಡಿದ್ದೆ ಅಷ್ಟೇ ನೋಡಿ ಕಷಾಯ ಆಮೇಲೆ ಎಲ್ಲ ಕ್ಲೀನ್ ಆಗಬೇಕಷ್ಟೇ ಈಗ ಅವಾಗ ಒಂದು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿದೆ ಇವಾಗ ಪುನಃ ಕ್ಲೀನ್ ಮಾಡ್ಬೇಕು ಹೆಂಗಿದೆ ನೋಡಿ ಮನೆ ಇವಾಗಲೇ ಕ್ಲೀನ್ ಮಾಡಬೇಕಷ್ಟೇ ಆವಾಗಲೇ ಅಣ್ಣ ಬಂದ ನಂತರ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಅವ್ರ ಜೊತೆ ಮಾತಾಡುವಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಮ್ಮ ಈಗ ಚೆಂದ ನಿದ್ದೆ ಮಾಡಿದ್ದಾರೆ ನೋಡಿ ಅದು ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಅಣ್ಣನವರು ಬಂದು ಹೋದರು ನಿಜವಾಗ್ಲೂ ಹೋಗುವಾಗೆಲ್ಲ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಕಾರ್ ಹತ್ರ ಹೋದೆ ಏನೋ ಅಮ್ಮ ಕರಿತಾ ಇದ್ರು ಅಂತೇಳಿ ಮೊಬೈಲ್ನೆಲ್ಲ ಮರ್ತೇ ಹೋದೆ ಇವಾಗ ವೀಡಿಯೋ ಮಾಡಿರುವಂಥದ್ದು ನನ್ನ ಈ ದಿನದ ಬ್ಲಾಗ್ ಅಂದರೆ ಎಂಡ್ ಫುಲ್ ಆಗಲಿಲ್ಲ ಏನು ಕ್ಲೀನಲ್ಲಿ ಆಗಬೇಕು ಅದೆಲ್ಲ ಮತ್ತೆ ಆಗುತ್ತೆ ಅಂತೂ ಈ ದಿನದ ಸಣ್ಣ ಒಂದು ವ್ಲಾಗ್ನ ನಾನು ಮಾಡಿ ಹಾಕಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ರಾಮ್ ರಾಮ್ ಮತ್ತೆ ಸಿಗೋಣ